ವಿಜಯಪುರದ ಹೋಟೆಲ್ ಉದ್ಯಮಕ್ಕೂ ಕೂಡ ಬಿಸಿ ತಟ್ಟಿದೆ. ವಿಜಯಪುರ ನಗರದ ರತ್ನ ಪ್ಯಾಲೇಸ್ ಹೋಟೆಲ್ ಬಂದ್ ಮಾಡಲಾಗಿದೆ. ಗ್ಯಾಸ್ ಸಿಗದ ಕಾರಣ ಹೋಟೆಲ್ ಅನ್ನು ಬಂದ್ ಮಾಡಲಾಗಿದ್ದು, ಸೌದೆ ಮೇಲೆ ಹೋಟೆಲ್ ನಡೆಸೋದಕ್ಕೆ ಅಂದ್ರೆ ಸೌದೆ ಒಲೆ ಅಡುಗೆ ನಡೆಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಕಟ್ಟಿಗೆ ಸಿಗಲ್ಲ, ಕಿಚನ್ ಸೆಟಪ್ ಅನ್ನು ಪೂರ್ತಿ ಚೇಂಜ್ ಮಾಡಬೇಕು, ಎಲ್ರಿಗೂ ಅಷ್ಟೊಂದು ದುಡ್ಡು ಇರಲ್ಲ. ಪಾಪ ಇವರು ಅದಕ್ಕೆ ಗ್ಯಾಸ್ ಅಭಾವ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೋಟೆಲನ್ನು ಕ್ಲೋಸ್ ಮಾಡಿದ್ದಾರೆ. ಪ್ರತಿನಿತ್ಯ ಒಂದು 600 ಗ್ರಾಹಕರು ಬರ್ತಾ ಇದ್ರಂತೆ. ಇದೀಗ ಬಣಗುಡ್ತಾ ಇದೆ ಗ್ರಾಹಕರಿಲ್ಲದೆ ಆ ಜಾಗ. ಒಂದು ಮೌನ ಆವರಿಸ್ಬಿಟ್ಟಿದೆ ಆ ಪ್ರದೇಶದಲ್ಲಿ. ಮತ್ತು ಹೋಟೆಲ್ ಮಾಲೀಕರಿಗೆ ಅತ್ಯಂತ ನೋವಿನ ಸಂಗತಿ ಅಲ್ವಾ ಇದು. ಸ್ಟಾಕ್ ಇಲ್ಲದೆ, ತನ್ನ ತಪ್ಪಿಲ್ಲದೆ ಹೀಗೆ ಹೋಟೆಲನ್ನು ಬಂದ್ ಮಾಡೋದು, ಆ ಥರದ ಪರಿಸ್ಥಿತಿ ಕಾಣಿಸ್ತಾ ಇದೆ. ಏನು ಈಗ ಯುದ್ಧ ಮುಂದಾಗಿದೆ. ಇದರ ಇಫೆಕ್ಟ್ ಏನು ಅಂತಂದರೆ ನೇರವಾಗಿ ಏನು ಅಂತಂದರೆ ವಿಜಯಪುರ ಜಿಲ್ಲೆ ಹೋಟ್ಲ್ಗೆ ತಟ್ಟಿದೆ ಅಂತ ಹೇಳ್ಬೋದು. ನಾವು ವಿಜಯಪುರದ ನಗರದಲ್ಲೇ ಬರುವಂಥ ಏನು ಅಂತಂದರೆ ಒಂದು ಹೋಟ್ಲ್ ಬರ್ತದೆ, ರತ್ನ ಪ್ಯಾಲೇಸ್ ಅಂತೇಳಿ. ನಾವೀಗ ಆ ಹೋಟ್ಲಲ್ಲಿ ಇದ್ದೀವಿ, ನೋಡ್ತಿರ್ಬೋದು ನೀವು ಅಂತಂದರೆ. ಇಷ್ಟೊತ್ತಿಗೆ ಏನು ಅಂತಂದರೆ ಗ್ರಾಹಕರು ತುಂಬಿ ತುಳುಕ್ತಾ ಇದ್ರು ಇಲ್ಲಿ. ಆದರೆ ಏನು ಒಂದು ಗ್ಯಾಸ್ ವಿತರಣೆಯಲ್ಲಿ ತೊಂದರೆ ಆಗಿದೆ. ಈ ಕಾರಣಕ್ಕಾಗಿ ಏನು ಅಂತಂದರೆ ಗ್ಯಾಸ್ ಇಲ್ಲದ ಕಾರಣಕ್ಕಾಗಿ ಈ ಹೋಟ್ಲನ್ನ ಬಂದ್ ಮಾಡಲಾಗಿದೆ. ಪ್ರಮುಖವಾಗಿ ಏನು ಅಂತಂದರೆ ಸಿಲಿಂಡರ್ ಇದ್ದರೆ ಮಾತ್ರ ಏನು ಅಂತಂದರೆ ಒಂದು ಹೋಟ್ಲ್ಗಳು ನಡೆಯುತ್ತವೆ. ಯಾಕಂತಂದರೆ ಸಂಪೂರ್ಣವಾಗಿ ಅದರ ಮೇಲೆ ಅವಲಂಬನೆ ಆಗಿರ್ತವೆ. ಆದರೆ ಗ್ಯಾಸ್ ವಿತರಣೆ ತೊಂದರೆ ಆಗಿದ್ದ ಕಾರಣಕ್ಕಾಗಿ ಕಳೆದ 2-3 ದಿನಗಳಿಂದ ಪ್ರಯತ್ನ ಕೂಡ ಮಾಡಿದ್ರು ಕೂಡ ಗ್ಯಾಸ್ ಸಂಪೂರ್ಣವಾಗಿ ಸಿಗಲಾರದ ಕಾರಣಕ್ಕಾಗಿ ಬಂದ ನಂತರ ಅಂದರೆ ಗ್ರಾಹಕರು ಇಲ್ಲಿ ಬಂದು ಮತ್ತೆ ಜಗಳ ತೆಗೆಯುವಂಥ ಪರಿಸ್ಥಿತಿ ಇರುತ್ತೆ. ಆ ಕಾರಣಕ್ಕಾಗಿ ಹೋಟೆಲ್ನೇ ಬಂದ್ ಮಾಡಿದ್ದಾರೆ. ಇದೇ ರೀತಿ ಏನು ಅಂತಂದರೆ ಅನೇಕ ಹೋಟೆಲ್ಗಳ ಪರಿಸ್ಥಿತಿ ಈಗ ವಿಜಯಪುರದಲ್ಲಿ ಆಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಅಂತಂದರೆ ಕೆಲವು ಹೋಟೆಲ್ಗಳು ಏನಂತ ಮಾಡಿದರೆ ಸೌದೆಗಳನ್ನ ಬಳಸ್ಕೊಂಡು ಈ ರೀತಿ ಇಟ್ಟಿಗೆಯನ್ನು ಬಳಸ್ಕೊಂಡು ಏನು ಅಂತಂದರೆ ಕಟ್ಟಿಗೆ ಸಮೇತ ಏನು ಅಂತಂದರೆ ಈಗ ಒಂದು ಸೌದೆ ನಿರ್ಮಾಣ ಮಾಡಿಕೊಂಡು ಸೌದೆ ಮೇಲೇ ಅಡುಗೆ ಮಾಡುವಂಥ ಪ್ರಕ್ರಿಯೆ ಮುಂದಾಗಿದ್ದಾರೆ. ಆದರೆ ಇದು ಭಾಳ ದಿನಗಳವರೆಗೂ ಕೂಡ ಮುಂದುವರಿಯಲ್ಲ ಅನ್ನೋದು ಕೂಡ ಎಲ್ಲರೂ ಕೂಡ ಸ್ಪಷ್ಟವಾದಂತೆ ತಿಳಿತಾ ಇದೆ. ಆ ಕಾರಣಕ್ಕಾಗಿ ಏನಂದರೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಏನು ಅಂತಂದರೆ ಸೌದೆ ಮೇಲೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಈ ಒಂದು ಏನು ರತ್ನ ಪ್ಯಾಲೇಸ್ ಹೋಟೆಲ್ ಬರ್ತದೆ, ಇದು ಸಂಪೂರ್ಣವಾಗಿ ಸೌದೆಲ್ಲ ಮಾಡಿದರೂ ಕೂಡ ಇದನ್ನು ನೀಗಿಸ್ಲಿಕ್ಕೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ವಿಚಾರ ಮಾಡಿ ಏನು ಅಂತಂದರೆ ಇದೀಗ ಹೋಟೆಲ್ನ ಬಂದ್ ಮಾಡಿದ್ದಾರೆ. ಹಾಗಿದ್ರೆ ಏನು ಹೋಟೆಲ್ನ ವ್ಯವಸ್ಥಾಪಕರಿದ್ದಾರೆ, ಅವ್ರು ನಮ್ಮೊಟ್ಟಿಗೆ ಇದ್ದಾರೆ. ಯಾವ ರೀತಿಗೆ ತೊಂದರೆ ಆಗಿದೆ ಅನ್ನೋದನ್ನು ಅವ್ರನ್ನ ಕೇಳೋಣ. ಸರ್, ಈಗ ಯಾವ ರೀತಿಯೆಲ್ಲ ನಿಮ್ಮ ತೊಂದರೆ ಆಗಿದೆ, ಹೋಟ್ಲ್ ಯಾಕೆ ಬಂದ್ ಮಾಡಿದ್ರಿ ಅಂತ? ಸರ್, ಈಗ ಗ್ಯಾಸಿಂದ ಈಗ 4-3 ದಿವಸ ಆಯ್ತು ಸರ್, ಎಲ್ಲ ಬಂದಾಗಿದ್ರಿ. ಅದಕ್ಕೆ ಸೌದೆ ಮ್ಯಾಗ 2-3 ದಿವಸ ನಡೆದಿವಿ. ಅಂದ್ರೆ ಅದು ಏನೂ ಇದು ಆಗತ್ತಿಲ್ಲ. ಅಂದರೆ ಇಲ್ಲಿ ಪೈಲೆ ರತ್ನ ಪ್ಯಾಲೇಸ್ ಹೋಟೆಲ್ ಅಂದರೆ ಒಂದು ಭಾರಿ ಹೋಟೆಲ್. ಅದರದಿಂದ ಏನೈತ್ರಿ, ಈಗ ಟೋಟಲಿ ಅದು ಸೌದೆ ಮ್ಯಾಗ ಮಾಡೋದ್ರಿಂದ ಅದು ಇಫೆಕ್ಟ್ ಬೀಳತ್ತಿತ್ತು. ಅದಕ್ಕೆ ಗ್ಯಾಸ್ ಸಿಗ್ಲಾರ್ದ ಬಟ್ಟಕ್ಕೆ ನಾವು ಬಂದ್ ಮಾಡಿಬಿಟ್ಟು ಸರ್. ಬಂದ್ ಮಾಡಿಬಿಟ್ಟೆ. ಈಗ ಗ್ಯಾಸ್ ಬಂದ್ ಮಾಡಿದ್ದಕ್ಕೆ ಯಾವೆಲ್ಲ ತೊಂದರೆ ಆಗ್ತಾನೆ? ನೀವು ಯಾಕಂದ್ರೆ ದೂರ ಊರುಗಳಿಂದ ಎಲ್ಲ ಅಡುಗೆ ತಯಾರು ಮಾಡ್ಲಿಕ್ಕೆ ಕರ್ಕೊಂಡ್ಬಂದಿರ್ತೀರಿ, ಅದೆಲ್ಲ ಯಾವ ರೀತಿ ತೊಂದರೆ ಆಗಿದೆ? ಇಲ್ಲ ಸರ್, ಅವರು ಎಲ್ಲ ಈಗ ಏನು ಮಾಡಿದ್ರು ಸರ್, ಈಗ ಟೋಟಲಿ ಅವರು ಎಲ್ಲ ನಮ್ಮ ಸ್ಟಾಪ್ ಇತ್ತು. ಅವರು ಕಿಚನ್ದವ್ರು ಇದ್ದರು, ಮತ್ತು ಇದು ಕ್ಯಾಪ್ಟನ್ ಇದ್ದರು, ಮತ್ತು ಇದು ಏಟ್ರಿ ಇದ್ದರು. ಅವರೆಲ್ಲರೂ ಈಗ ರಿಟರ್ನ್ ಕಳಿಸ್ಬಿಟ್ಟಿದ್ವಿ ಸರ್ ನಾವು ಊರಿಗೆ.